ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಬನಶಂಕರಿ ಸ್ಟುಡಿಯೋ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಇದೇನಿದು ಕೇಸರಿಬಾತ್ ತೋರಿಸ್ತಿದ್ದಾರೆ ಅಕ್ಕ ಅಂದ್ಕೋಬೇಡಿ. ನಾನಿವತ್ತು ಅಮಾವಾಸ್ಯೆ ಇರೋದ್ರಿಂದ ಕೇಸರಿಬಾತ್ ಮಾಡ್ತಿದ್ದೆ. ಅದಕ್ಕೆ ನಿಮಗೊಂದು ವಿಡಿಯೋ ಹಾಕೋಣ ಅಂತ ಹಾಕಿನಿ ನೋಡ್ರಿ. ಸಿಂಪಲ್ ಐತ್ರಿ. ನೀವು ಈಗೇನ್ರಿ ಎಲ್ಲರೂ ಮಾಡ್ತಾರೆ ಕೇಸರಿಬಾತು, ಆದರೆ ನಾನು ಮಾಡೋದು ಒಂದು ಸ್ವಲ್ಪ ಹೋಟೆಲ್ನಾಗ ಮಾಡೋಂಥ ಕೇಸರಿಬಾತನ್ನು ನಿಮಗೆ ನಾನು ತೋರ್ಸಕತ್ತೇನೆ ನೋಡ್ರಿ. ಸ್ವಲ್ಪ ರವೆ ತೊಗೊಳ್ರಿ, ತುಪ್ಪದಾಗ ಹಾಕಿ ಹುರ್ಕೊಂಡ್ರಿ, ಗೋಡಂಬಿ ದ್ರಾಕ್ಷಿ ಮತ್ತು ಸಕ್ಕರೆ, ಸ್ವಲ್ಪ ಹಾಲು ರೀ. ಈಗ ನೀರು ಕಾಯಕ್ಕಿಟ್ಟೇನಿ ನೋಡ್ರಿ. ಇದಕ್ಕೇನು ಸಕ್ಕರೆ ಹಾಕ್ಬೇಡ್ರಿ, ನೀವು ಹಾಗೆ ಕಾಯಕ್ಕಿಟ್ಬಿಡ್ರಿ. ನೀರು ಕುದಿಯಾಕತ್ತೈತ್ರಿ. ಅದಕ್ಕೆ ನೀವೇನು ತುಪ್ಪದಾಗ ಹಾಕಿ ಹುರ್ಕೊಂಡಿರ್ತೀರಲ್ಲ ರವೆ ಮತ್ತು ಗೋಡಂಬಿ ದ್ರಾಕ್ಷಿ, ಅದನ್ನು ನೀರಿಗೇ ಹಾಕ್ಕೋಬೇಕ್ರಿ. ನೋಡಿ, ಸ್ವಲ್ಪನೇ ಹಾಕ್ಕೊಳ್ರಿ, ಯಾಕಂದರೆ ಅದು ಚಿರೋಟಿ ರವೆ ರೀ. ಚಿರೋಟಿ ರವೆನೇ ತೊಗೊಳ್ರಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ ಕೇಸರಿಬಾತು. ನೋಡಿರಿ, ಈಗ ನೀರು ಕಾಯಕತ್ತೈತ್ರಿ. ಅದಕ್ಕೊಂದು ಸ್ವಲ್ಪ ಫುಡ್ ಕಲರ್ ಹಾಕ್ಕೊಳ್ರಿ. ನಿಮ್ಗೆ ಯಾವ ಕಲರ್ ಬೇಕಾಕತ್ರಿ ಆ ಕಲರ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದು ಸಣ್ಣ ರವೆ ಆಗಿರೋದ್ರಿಂದ ನೀವು ಅದನ್ನು ಕೈ ಆಡ್ಕೊಂತನೇ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ನೋಡಿ, ಇವಾಗ ಸ್ವಲ್ಪನೇ ಹಾಕ್ಕೊಳ್ಳಿ. ಈ ಥರ ರವೆನ ಈ ಥರ ಕೈ ಆಡಿ ಮತ್ತೆ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಇದೇ ಥರ ಕೈ ಆಡ್ಕೊತನೇ ಇರಬೇಕು. ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಕಡೆ ಹಳ್ಳಿ ಕಡೆ ಇದನ್ನು ಸಿರಾ ಅಂತ ಕರೀತಾರೆ. ನಿಮ್ಮ ಸಿಟಿ ಕಡೆ ಎಲ್ಲ ಕೇಸರಿಬಾತ್ ಅಂತಾರೆ. ಇಲ್ಲಿ ಹಳ್ಳಿ ಕಡೆ ಸಿರಾ ಅಂತಲೇ ಕರಿತೇವೆ ನಾವು. ಪೇಟೆಗೆಲ್ಲ ಕೇಸರಿಬಾತ್ ಅಂತ ಕರೀತಾರೆ. ನೋಡಿರಿ, ಈಗ ಅದಕ್ಕೆ ಫುಡ್ ಕಲರ್ ಹಾಕ್ಕೊಂಡು ಮತ್ತು ಹುರಿದಿರೋಂಥ ಗೋಡಂಬಿ ದ್ರಾಕ್ಷಿ ರವೆನ ಹಾಕ್ಕೊತಿದ್ದೀವಿ ನೋಡಿರಿ. ಸ್ವಲ್ಪನೇ ಹಾಕ್ಕೋಬೇಕು, ನೀವು ಜಾಸ್ತಿ ಹಾಕ್ಕೊಂಡ್ರೆ ಗಂಟಾಗ್ಬಿಡುತ್ತೆ. ನೋಡಿರಿ, ಇವಾಗ ಈ ಹದಕ್ಕೆ ಬರಬೇಕ್ರಿ. ಅದು ಈ ಥರ ಆದಮೇಲೆ ನೀವು ಏನೈತಲ್ರಿ ಅದಕ್ಕೆ ಸಕ್ಕರೆ ಹಾಕ್ಕೊಂಬಿಡ್ರಿ. ಅರ್ಧ ಬಟ್ಲು ಸಕ್ಕರೆ ಹಾಕ್ಕೊಂಡು ರವೆ ಎಷ್ಟು ತೊಗೊಂಡಿರ್ತೀರಿ ಅದ್ರ ಅರ್ಧನೇ ಸಕ್ಕರೆ ತೊಗೋಬೇಕು ನೋಡಿರಿ. ಭಾರಿ ಮಸ್ತ್ ಆಕತ್ರಿ ಇದು ಹಳ್ಳಿ ಕಡೆ ಸಿರಾ. ನೀವು ಸಿರಾ ಅಂತೀರೋ, ಸಿರಾ ಉಪ್ಪಿಟ್ಟು ಅಂತ ರೂಢ ಆಗಿಬಿಡ್ತೈತ್ರಿ ನಮ್ಮ ಹಳ್ಳಿ ಜನರಿಗೆ. ಕೇಸರಿಬಾತ್ ಮಾಡೋದ್ರಿ ಇದು, ಹೋಟೆಲ್ ಸ್ಟೈಲ್ ಕೇಸರಿಬಾತ್ ರೀ ಇದು. ಹೆಂಗಾಗೈತಿ ಅಂತ ನೀವು ಒಂದ್ಸಲ ಮಾಡಿ ನಂಗೆ ಹೇಳ್ಬೇಕ್ರಿ. ನೀವು ಹೆಂಗೆ ಮಾಡ್ತೀರಿ ಅಂತ ನಮಗೂ ಸ್ವಲ್ಪ ಹೇಳ್ರಿ. ನಾವು ಇದೇ ಥರ ಹೋಟೆಲ್ನಲ್ಲಿ ಕೇಳ್ಕೊಂಬಂದಿದ್ದೆ, ಅವ್ರು ಹೇಳಿದ್ದಕ್ಕೆ ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿರಿ. ಇವಾಗ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕ್ರಿ. ತುಪ್ಪ ಹಾಕ್ಕೊಂಡ್ರೆ ಕೆಳಗೆ ತಳ ಇಡಂಗಿಲ್ಲ ಅದು. ನೋಡಿರಿ, ಈಗ ತುಪ್ಪ ಹಾಕ್ಕೊಳ್ರಿ 2 ಚಮಚ. ತುಪ್ಪದಾಗೇ ರವೆ ಹುರ್ಕೋಬೇಕ್ರಿ ಮತ್ತು ಗೋಡಂಬಿ ದ್ರಾಕ್ಷಿನೂ ಹುರ್ಕೋಬೇಕ್ರಿ. ಮತ್ತು ಇದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೋಬೇಕು ನೋಡಿರಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ನೀವು ಉಪ್ಪಿಟ್ಟಿನ ರವೆ ತೊಗೋಬೇಡ್ರಿ, ಅದಕ್ಕೆ ಸರಿಯಾಗಂಗಿಲ್ಲ. ಚಿರೋಟಿ ರವೆ ಬರುತ್ತಲ್ಲ ಸಣ್ಣದು ಉಂಡೆ ರವೆ ಅಂತ, ಅದನ್ನೇ ತೊಗೊಳ್ರಿ. ಕೇಸರಿಬಾತ್ ಮಾತ್ರ ಸೂಪರಾಗಿ ಬರುತ್ತೆ ನೋಡಿರಿ. ಇವಾಗ ತುಪ್ಪ ಹಾಕಿದ ಮೇಲಂತರೂ ಇನ್ನೂ ಅದ್ರ ಗಮ್ಮತ್ತು ಜಾಸ್ತಿನೇ ಆಗಿಬಿಡುತ್ತೆ. ಮತ್ತು ಯಾಕೆ ತೊಡರಿ, ನೀವು ಇವತ್ತು ಮಾಡ್ಕೊಂಡು ತಿಂದುಬಿಡ್ರಿ. ಮತ್ತು ನೀವು ಹೆಂಗೆ ಮಾಡ್ತೀರಿ ಅಂತ ನಮಗೆ ಹೇಳ್ರಲ್ಲ, ನಾವು ನೋಡ್ತೀವಿ. ಮತ್ತು ಹೆಂಗಾಗೈತಿ ಅಂತಲೂ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ಫ್ರೆಂಡ್ಸ್. ನನಗೆ ಸ್ವಲ್ಪ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ. ನಾನು ಇನ್ನೂ ಹೆಚ್ಚಿನ ವಿಡಿಯೋ ಹಾಕ್ತಿದ್ದೀನಿ. ಮತ್ತು ಸಾಯಂಕಾಲ ಲಾಗ್ ಬರುತ್ತೆ ಫ್ರೆಂಡ್ಸ್. ಇಂಪಾರ್ಟೆಂಟ್ ರೆಸಿಪಿಯೊಂದಿಗೆ ಬರ್ತೀನಿ. ತುಂಬಾ ಚೆನ್ನಾಗಿದೆ ಅದು ಮಾತ್ರ ರೆಸಿಪಿ. ಅದು ಏನು ಅಂತ ನಿಮಗೆ ಆವಾಗಲೇ ಹೇಳ್ತೀನಿ. ಈಗ ಇದಕ್ಕೆ ಹಸಿ ಹಾಲು ಹಾಕ್ಕೋಬೇಕು ಫ್ರೆಂಡ್ಸ್. ಹಸಿ ಹಾಲು ಹಾಕ್ಕೊಂಡು ಅದು ಪಾತ್ರೆ ಕೆಳಗೆ ಇಳಿದ್ಮೇಲೆ ಹಾಕ್ಕೊಳ್ಳಿ. ಹಸಿ ಹಾಲು ಸ್ವಲ್ಪ ಹಾಕ್ಕೊಳ್ಳಿ. ಹಾಲು ನೋಡಿರಿ, ಒಂದು ಸಣ್ಣ ಲೋಟದಷ್ಟಾದರೆ ಸಾಕು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿರಿ. ಎಲ್ಲರೂ ಮಾಡ್ತೀರಾ, ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸಿದೆ ನೋಡಿರಿ ಫ್ರೆಂಡ್ಸ್. ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಕೇಸರಿಬಾತ್ ಅಂದರೆ. ಬನ್ನಿ ಫ್ರೆಂಡ್ಸ್, ಮತ್ತು ಕೇಸರಿಬಾತ್ ತಿನ್ನೋಣ. ಹಾಗಿದ್ದರೆ ನನಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.